ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಚನ್ನಗಿರಿ ಪಟ್ಟಣದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದೆ. ಯಾಕಪ್ಪ ಅಂತಂದರೆ ಚನ್ನಗಿರಿ ಪಟ್ಟಣದ ಭಾವಸಾರ ಕ್ಷತ್ರಿಯ ಸಮಾಜದ ವತಿಯಿಂದ ಭವ್ಯವಾದ ದೇಗುಲ ಮಂದಿರವನ್ನು ನಿರ್ಮಿಸಲಾಗಿದ್ದು, ವಿಠ್ಠಲ ರುಕುಮಾಯಿಯವರ ಭವ್ಯವಾದ ದೇಗುಲ ಮಂದಿರವನ್ನು ನಿರ್ಮಿಸಲಾಗಿದ್ದು, ಕಳೆದ 3 ದಿನಗಳಿಂದ ಈ ದೇಗುಲದ ಒಂದು ಪೂಜಾ ಕಾರ್ಯಕ್ರಮ ಭವ್ಯವಾಗಿ ನಡೀತಾ ಇದೆ. ಹಾಗೆ ನೋಡ್ಬೋದಾಗಿದೆ ನೀವಿವತ್ತು ವಿಠ್ಠಲ ರುಕುಮಾಯಿ ಅವರಿಗೆ ಗಂಧ ಹಾಗೆಯೇ ಹಾಲಿನ ಅಭಿಷೇಕವನ್ನು ಭಕ್ತಾದಿಗಳಿಗೂ ಮಾಡುವಂತಹ ಅವಕಾಶವನ್ನು ಸಮಾಜದ ವತಿಯಿಂದ ಕಲ್ಪಿಸಿಕೊಟ್ಟಿದ್ದರು. ಈ ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳು ಸೇರಿ ವಿಠ್ಠಲ ರುಕುಮಾಯಿ ಪ್ರಾಣ ಪ್ರತಿಷ್ಠಾಪನೆ ಆಗಲಿರುವಂತಹ ವಿಠ್ಠಲ ರುಕುಮಾಯಿಯವರಿಗೆ ಹಾಲಿನ ಹಾಗೆ ಗಂಧದ ಒಂದು ಅಭಿಷೇಕವನ್ನು ಸಹ ಮಾಡಿದರು. ಈ ಸಂದರ್ಭದಲ್ಲಿ ಭಾವಸಾರ ಕ್ಷತ್ರಿಯ ಸಮಾಜದ ವತಿಯಿಂದ ಪಟ್ಟಣದ ರಾಜಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡುವ ಮೂಲಕ ಹಾಗೆಯೇ ಪಾಂಡುರಂಗ ವಿಠಲನ ಕೀರ್ತನೆಗಳನ್ನು ಹಾಡುವ ಮೂಲಕ ಅದ್ದೂರಿ ಮೆರವಣಿಗೆಯನ್ನು ಸಹ ಮಾಡಲಾಯಿತು. ಭಾವಸಾರ ಕ್ಷತ್ರಿಯ ಸಮಾಜದ ವಿಠ್ಠಲ ರುಕುಮಾಯಿ ನೂತನ ದೇವಾಲಯ ಮತ್ತು ಶಿಲಾಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಗೋಪುರ ಕಳಶಾರೋಹಣ ಸಮಾರಂಭಕ್ಕೆ ಶುಭ ಕೋರುವವರು ಜಿಪಿ ರವಿಕುಮಾರ್, ಭಾವಸಾರ ಕ್ಷತ್ರಿಯ ಸಮಾಜದ ಅಧ್ಯಕ್ಷರು ಹಾಗೂ ಕುಟುಂಬ ವರ್ಗದವರು. ನಿರುತವು ಪಾಲಿಸೋ ಕರುಣಾಪೂರ್ಣನು ಪಂಡರಪುರವಾಸನು ವಿಠಲ ವಿಠಲ ಪಾಂಡುರಂಗ ವಿಠಲ ಜಯ ಪಾಂಡುರಂಗ ವಿಠಲ ವಿಠಲಾಯನಲು ಅನುಕ್ಷಣ ಆನಂದವೇ ವಿಠಲ ರಂಗ ವಿಠಲ ಜೈ ಪಾಂಡು ರಂಗ ವಿಠಲ. ಶೀತ ಹೋದೇವೋ ದೇವರ ಮಾತಾಡ್ತೀರ ಅವ್ರಿಗೆ ಹಂಗೆ ಬಿಡ್ಬೇಡ್ರಿ. ಸರ್ವಸಂಪತ್ಸದಾಯ ನಮಃ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ನಿಮ್ಮಂತ ಇರ್ತಕ್ಕಂಥ ಬಾಳೆಹಣ್ಣು ನೈವೇದ್ಯ ಮಾಡ್ಕೊಳ್ಳಿ ಎಲ್ಲರೂ.